ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ 4 ವರ್ಷದಿಂದ 5 ವರ್ಷ ತನಕ ಇರುವ ಮಗುವಿಗೆ ಹಾಕುವಂಥ ಅಳತೆಯಲ್ಲಿ ಒಂದು ಪ್ಲೇಟೆಡ್ ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ 2.25 ಮೀಟರ್ ಆಗೋಷ್ಟು ಒಳ್ಳೆ ಬಟ್ಟೆ ಬೇಕು, ಮತ್ತು 2 ಮೀಟರ್ ಆಗೋಷ್ಟು ಲೈನಿಂಗ್ ಬಟ್ಟೆ ಕೂಡ ಬೇಕು. ನಾನಿಲ್ಲಿ ತೆಕ್ಕೊಂಡಿರೋದು ಈ ಥರ ಫ್ಲವರ್ಸ್ ಇರುವ ಸೀರೆಯ ಪೀಸು, ಮತ್ತು ಈ ಥರದ ಕ್ರೇಪ್ ಲೈನಿಂಗ್ ಕೂಡ ತೆಕ್ಕೊಂಡಿದ್ದೀನಿ. ಲೈನಿಂಗ್ ನಮಗೆ ಕಾಟನ್ ಬೇಕಿದ್ದರೆ ಕಾಟನ್ ತೆಕ್ಕೊಳ್ಬೋದು, ಪಾಲಿಸ್ಟರ್ ಆದರೆ ಪಾಲಿಸ್ಟರ್ ತೆಕ್ಕೊಳ್ಬೋದು, ಯಾವುದಾದ್ರೂ ತೊಂದರೆ ಇಲ್ಲ. ಫಸ್ಟಿಗೆ ನಮಗೆ ಲೈನಿಂಗ್ ಕಟ್ ಮಾಡಿಕೊಳ್ಳುವ. ಫಸ್ಟಿಗೆ ಈ ಥರ ಎರಡಾಗಿ ಮಡಚಿ ಇಡಬೇಕು, ನಂತರ ಒಂದು ಸಲ ಕೂಡ ಈ ಥರ ಮಡಚಿ ಇಡಬೇಕು. ಹಾಗೆ ಟೋಟಲ್ 4 ಲೈನಿಂಗ್ ಮಡಚಿ ಇಡಿ. ಇನ್ನು ನಮಗೆ ಬಾಡಿ ಪಾರ್ಟ್ನ ಲೆಂಗ್ತು ಹೊಲಿಗಂಶ ಕೂಡ ಆ್ಯಡ್ ಮಾಡಿ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. 11 ಇಂಚು ನಾನೀಗ ಮಾರ್ಕ್ ಮಾಡಿದ್ದೀನಿ. ನಂತರ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ನೆಕ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಳುವ. ನಾನೀಗ 2 ಇಂಚು ನೆಕ್ ವಿಡ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ ಲೆಂಗ್ತು 4 ಇಂಚು ನಾನೀಗ ಫ್ರಂಟ್ ನೆಕ್ ಲೆಂಗ್ತು ಮಾರ್ಕ್ ಮಾಡ್ತಾ ಇದ್ದೀನಿ. 3.5 ಇಂಚು ಬ್ಯಾಕ್ ನೆಕ್ ಲೆಂಗ್ತು ಕೂಡ ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ನೆಕ್ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಬೋದು. ಬ್ಯಾಕ್ ನೆಕ್ ನಾನೀಗ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಸ್ವಲ್ಪ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಚಿಕ್ಕ ಒಂದು ಡಿಸೈನ್ ಮಾಡಿದ್ದೀನಿ. ಬ್ಯಾಕ್ ನೆಕ್ ಕಟ್ ಮಾಡುವಾಗ ರೌಂಡಾಗಿ ಕಟ್ ಮಾಡಬೇಕು. ಶೋಲ್ಡ್ರು ನಾನೀಗ 3 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ನಾನೀಗ 4.5 ಇಂಚು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡಿಕೊಳ್ಳುವ. ಇನ್ನು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. 6 ಇಂಚು ಚೆಸ್ಟ್ ಬಿಡ್ತು ಪ್ಲಸ್ ನಾನೀಗ 1.5 ಇಂಚು ಹೊಲಿಗೆ ಅಂಶ ತಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಹೊಲಿಗೆ ಅಂಶ ಬೇಕಿದ್ದೋ ತಗೊಳ್ಬೋದು. 5.5 ಇಂಚು ವೇಸ್ಟ್ ಬಿಡ್ತು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಈ ಥರ ಮಾರ್ಕ್ ಮಾಡಿಕೊಂಡು ಸೈಡ್ ಈ ಥರ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಬ್ಯಾಕ್ ನೆಕ್ ರೌಂಡಾಗಿ ಕಟ್ ಮಾಡಿದ್ದೀನಿ. ಇನ್ನು ನಮಗೆ ಫ್ರಂಟ್ ನೆಕ್ ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿ ಈ ಬ್ಯಾಕ್ ನೆಕ್ಕಿನ ಪೀಸು ಲೈನಿಂಗ್ ಪೀಸು ಆಚೆ ಸೈಡಿಗೆ ಇಟ್ಟ ನಂತರ ಫ್ರಂಟ್ ನೆಕ್ಕು ನಾವು ಮಾರ್ಕ್ ಮಾಡಿದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನೋಡಿ, ನನಗೆ ಈಗ ಫ್ರಂಟ್ ನೆಕ್ ಈ ಥರ ಬಂದಿದೆ. ನಿಮಗೆ ರೌಂಡ್ ನೆಕ್ ಸಾಕಿದ್ರೆ ರೌಂಡ್ ನೆಕ್ಕೆ ಕಟ್ ಮಾಡಿದರೆ ಸಾಕು. ಇನ್ನು ನಾನು ಬಾಡಿ ಪಾರ್ಟಿಗೆ ಬೇಕಾಗಿರೋ ಒಳ್ಳೆ ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಪೀಸನ್ನು ನಾನೀಗ ಫಸ್ಟಿಗೆ 2 ಮಡಚಿ ಇಟ್ಟಿದ್ದೀನಿ. ನಂತರ ಒಂದು ಸಲ ಕೂಡ ನಮಗೆ ಮಡಚಿ ಇಡಬೇಕು. ಹಾಗೆ ಟೋಟಲು 4 ಮಡಚಿ ಇಡಬೇಕು. ಈ ಥರ ಮಡಚಿ ಇಟ್ಟ ನಂತರ ನಮಗೆ ಲೈನಿಂಗ್ ಬಟ್ಟೆಯನ್ನು ತಗೊಳ್ಳುವ. ಲೈನಿಂಗ್ ಪೀಸನ್ನು ತಗೊಂಡು ಈ ಥರ ಇದರ ಮೇಲ್ಗಡೆ ಇಟ್ಟು ಸೇಮ್ ಅಳತೆಯಲ್ಲೇ ಬಾಡಿ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ನೆಕ್ಕೆಲ್ಲ ಈಗ ಈ ಒಳ್ಳೆ ಬಟ್ಟೆಯಲ್ಲಿ ಕಟ್ ಮಾಡಬೇಕು ಅಂತ ಇಲ್ಲ, ನಾವು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಳ್ವ. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರುವ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಥರ ನಾನು ತೆಕ್ಕೊಂಡಿದ್ದೀನಿ. ಇದನ್ನು ಫಸ್ಟಿಗೆ 2 ಮಡಚಿ ಇಡಬೇಕು. ಯಾವ ರೀತಿ ಮಡಚಿ ಇಟ್ಟರೆ ನಮಗೆ ಲೆಂಗ್ತು ವಿಡ್ತು ಎಲ್ಲ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಮಡಚಿ ಇಡಬೇಕು. ಅದಾದ ನಂತರ ನಮಗೆ ಪ್ಲೀಟ್ಸ್ ಇಡಲಿಕ್ಕೆ ಬೇಕಾಗಿ ಎಷ್ಟು ವಿಡ್ತು ಬೇಕು ಅಂತ ನೋಡ್ಕೊಳ್ಳುವ. ನಮಗೆ ವೇಸ್ಟ್ ವಿಡ್ತಿಂದ ತುಂಬ ಸ್ವಲ್ಪ ಜಾಸ್ತಿ ಬೇಕು ಪ್ಲೇಟ್ ಇಡಲಿಕ್ಕೆ. ವೇಸ್ಟ್ ವಿಡ್ತ್ ಈಗ 11 ಇಂಚು ಬರ್ತಾ ಇರೋದು. 11 ಇಂಟು 3 ಆದರೂ ನಾವು ಮಿನಿಮಮ್ ಬಟ್ಟೆ ತಗೊಳ್ಬೇಕು. ಆಗ 33 ಇಂಚು ಬರುತ್ತೆ. ಪ್ಲಸ್ ಹೊಲಿಗೆ ಅಂಶ ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ನಂತರ ನಾನೀಗ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದೀನಿ. ಇನ್ನು ನಮಗೆ ಇದನ್ನು ಕಟ್ ಮಾಡ್ಕೊಳ್ಳುವ. ಇನ್ನಿದರ ಲೆಂಗ್ತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ
ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ ಇದರ ಲೆಂಗ್ತ್ ತೆಗಿತಾ ಇರೋದು 18 ಇಂಚು. ಸ್ಟಿಚ್ ಮಾಡಿ ಆಗುವಾಗ 17 ಇಂಚು ಬರುತ್ತೆ. ಈ ಥರ ನನಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಇದರ ಮೇಲೆ ಸೈಡು ಓಪನ್ ಆಗಿ ಕಟ್ ಮಾಡ್ಕೊಳ್ಬೇಕು. ಕ್ಲೋಸ್ಡ್ ಆಗಿದೆ, ಕರೆಕ್ಟಾಗಿ ಲೆವೆಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರುವ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಳ್ಳುವ. ಫಸ್ಟಿಗೆ 2 ಮಡಚಿ ಇಡಬೇಕು. ನಂತರ ನಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗಲಿಕ್ಕೆ ಬೇಕಾಗಿ 4 ಮಡಚಿ ಇಡಬೇಕು. ಲೆಂಗ್ತು ಬಿಡ್ತಲ್ಲ ಯಾವ ರೀತಿ ಮಡಚಿ ಇಟ್ಟರೆ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು 4 ಮಡಚಿ ಇಡಬೇಕು. ಇನ್ನು ನಾವು ಕಟ್ ಮಾಡಿರುವ ಒಳ್ಳೆ ಪೀಸನ್ನು ಇದರ ಮೇಲ್ಗಡೆ ಇಟ್ಟು ಲೈನಿಂಗ್ ಪೀಸನ್ನು ಕಟ್ ಮಾಡಿಕೊಳ್ಳುವ. ಒಳ್ಳೆ ಬಟ್ಟೆಯಿಂದ ಒಂದು 2 ಇಂಚು ಕಡಿಮೆ ಇರಬೇಕು ಲೈನಿಂಗ್ ಬಟ್ಟೆಯ ಲೆಂಗ್ತು. ಬಿಡ್ತು ಸೇಮಾಗಿ ಇರಬೇಕು. ಆ ರೀತಿ ಇಟ್ಟು ಕಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಫ್ರಿಲ್ಸ್ ಇಡಲಿಕ್ಕೆ ಬೇಕಾಗಿ ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದೀನಿ. ಫ್ರಾಕಿನ ಫ್ರಂಟ್ ಸೈಡಲ್ಲಿ 2 ಫ್ರಿಲ್ಸ್ ಇಡ್ತಾ ಇದ್ದೀನಿ. ರೈಟ್ ಸೈಡಲ್ಲೂ ಮತ್ತು ಲೆಫ್ಟ್ ಸೈಡಲ್ಲೂ ಫ್ರಿಲ್ಸ್ ಇಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಬಟ್ಟೆ ನಮಗೆ ಕಟ್ ಮಾಡಿಕೊಳ್ಳುವ. 20 ಇಂಚು ಲೆಂಗ್ತು ನಾನು ಅದಕ್ಕೆ ತೆಗಿತಾ ಇದ್ದೀನಿ. 2 ಪೀಸು ಬೇಕು. ಮತ್ತು ಇಲ್ಲಿಂದ ನೋಡಿ ಈ ಬಾಡಿ ಪಾರ್ಟು ಇಲ್ಲಿ ಫ್ರಂಟ್ ಸೈಡಲ್ಲಿ ಇಟ್ಟು ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ 10 ಇಂಚ್ ಇಲ್ಲಿದೆ. ಆಗ ನಮಗೆ 10 + 10 20 ಇಂಚು ಈ ಫ್ರಿಲ್ಸ್ ಇಡಲಿಕ್ಕಿರೋ ಬಟ್ಟೆ ಬೇಕು. 2 ಪೀಸನ್ನು ಕಟ್ ಮಾಡಿಕೊಳ್ಳುವ. ಇನ್ನು ನಾನು ಒಂದು ವೈಲೆಟ್ ಪೀಸನ್ನು ಕೂಡ ಅದರ ಜೊತೆಗೆ ತೆಗಿತಾ ಇದ್ದೀನಿ. ಫ್ರಿಲ್ಸ್ ಇಡಲಿಕ್ಕೆ ಬೇಕಾಗಿ 2 ಕಲರ್ ಸೇರುವಾಗ ಫ್ರಿಲ್ಸ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡ್ತಾ ಇದ್ದೀನಿ 2 ಪೀಸು. ಇದು ಸ್ವಲ್ಪ ಚಿಕ್ಕದಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ನಾವೀಗ ಪ್ರಿಂಟೆಡ್ ಬಟ್ಟೆ ಕಟ್ ಮಾಡಿವಲ್ಲ ಅದರ ಜೊತೆಗೆ ಒಂದು ಸೈಡಲ್ಲೇ ಇಟ್ಟು ಸ್ಟಿಚ್ ಮಾಡಲಿಕ್ಕಿರೋದು. ಆಗ ಈ ಫ್ರಾಕಿಗೆ ಬೇಕಾಗಿರೋ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇನ್ನು ನಮಗೆ ಇದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಈ ಥರ ನನಗೆ ಫಸ್ಟಿಗೆ ಫ್ರಂಟ್ ಪೀಸನ್ನು ತೆಗಿತಾ ಇದ್ದೀನಿ. ಲೈನಿಂಗ್ ಬಟ್ಟೆಯ ಹೊರ ಸೈಡಿಗೆ ಒಳ್ಳೆ ಬಟ್ಟೆಯ ಹೊರ ಸೈಡ್ ಇಟ್ಟು ಕರೆಕ್ಟಾಗಿ ಈ ಥರ ಇಟ್ಟು ಜಸ್ಟ್ ಒಂದು ಸೈಡಲ್ಲಿ ಪಿನ್ ಮಾಡ್ಕೊಳ್ಳಿ ಬೇಕಿದ್ರೆ. ಮತ್ತು 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನೆಕ್ ಈ ಥರ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ಇನ್ನು ನಮಗೆ ಇಲ್ಲಿ ಸ್ಲೀವಿನ ಸೈಡು ಕೂಡ ಸ್ಟಿಚ್ ಮಾಡಿಕೊಡುವ. 1/4 ಇಂಚು ಬಿಟ್ಟು ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. 2 ಸೈಡು ಕೂಡ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಇನ್ನಿದರನ್ನು ಮಗಚಿ ಹಾಕ್ಕೊಳ್ಳುವ. ಈ ಸೇಮ್ ರೀತಿಯಲ್ಲೇ ಬ್ಯಾಕ್ ಪೀಸನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು.
ಇನ್ನು ನಮಗೆ ಶಾಲ್ಟು ಜಾಯಿಂಟ್ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿ ಈ ಥರ ಫ್ರಂಟ್ ಸೈಡ್ ಪೀಸು ಬ್ಯಾಕ್ ಸೈಡ್ ಪೀಸಿಗೆ ಈ ಥರ ಇಡಬೇಕು. ಲೈನಿಂಗ್ ಬಟ್ಟೆ ಸೈಡಿಗೆ ಲೈನಿಂಗ್ ಬಟ್ಟೆ, ಒಳ್ಳೆ ಬಟ್ಟೆ ಸೈಡಿಗೆ ಒಳ್ಳೆ ಬಟ್ಟೆ ಬರುವ ರೀತಿಯಲ್ಲಿ ಈ ಥರ ಇಟ್ಟು ಅರ್ಧ ಇಂಚು ಬಿಟ್ಟು ಶಾಲ್ಟ್ ಜಾಯಿಂಟ್ ಮಾಡ್ಕೊಳ್ಳಿ. ಶಾಲ್ಟಿಗೆ 2 ಸ್ಟಿಚ್ ಹಾಕಲಿಕ್ಕೆ ಮರಿಬೇಡಿ. ಇನ್ನು 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಸ್ಲೀವ್ಸು ಕೂಡ ಈ ಸೇಮ್ ರೀತಿಯಲ್ಲೇ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಾನೊಂದು ಚಿಕ್ಕ ಪೀಸನ್ನು ತೆಗಿತಾ ಇದ್ದೀನಿ. ನೆಕ್ಕಿನ ಫ್ರಂಟ್ ಸೈಡಿಗೆ ಈ ಥರ ಡಿಸೈನ್ ಮಾಡಲಿಕ್ಕೆ ಬೇಕಾಗಿ ಈ ಥರ ಜಸ್ಟ್ ಒಮ್ಮೆ ಪಿನ್ ಮಾಡಿದ ನಂತರ ಅದನ್ನು ಕೂಡ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಫ್ರಿಲ್ಸ್ ಇಡುವ. ಅದಕ್ಕೆ ಬೇಕಾಗಿ ನಾನೀಗ ಫಸ್ಟಿಗೆ ಈ ಪೀಸನ್ನು ವೈಲೆಟ್ ಕಲರ್ ಪೀಸನ್ನು ಸೈಡ್ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಒಳ್ಳೆ ಬಟ್ಟೆ ಸೈಡಲ್ಲಿ ಈ ಥರ ಇಟ್ಟು ಇನ್ನು ನಮಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಈ ಥರ ಮಡಚಿ ಒಂದು ಸ್ಟಿಚ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಪೀಸಿನ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಇದನ್ನು ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿ ಫಸ್ಟಿಗೆ ನಾನು ಫ್ರಂಟ್ ಸೈಡ್ ಸೆಂಟ್ರಿಂದ 1.5 ಇಂಚು ರೈಟ್ ಸೈಡಿಗೂ ಲೆಫ್ಟ್ ಸೈಡಿಗೂ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಇಲ್ಲಿ ಶೋಲ್ಡ್ರನ್ನ ಇಲ್ಲಿಂದ ಈ ಥರ ಜಸ್ಟ್ ಒಮ್ಮೆ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡಿಗೆ ಸ್ಟ್ರೈಟಾಗಿ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ 2 ಸೈಡು ಮಾರ್ಕ್ ಮಾಡಿದ ನಂತರ ನಮಗೆ ಫ್ರಿಲ್ಸ್ ಇಡುವ. ಬ್ಯಾಕ್ ಸೈಡ್ ನಾನು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ತೀನಿ, ಫ್ರಿಲ್ಸ್ ಇಡೋದಿಲ್ಲ. ಇದೇ ರೀತಿ ಆಚೆ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಸ್ಕರ್ಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಕರ್ಟ್ ಪಾರ್ಟ್ನ ಬಟ್ಟೆ ನನಗೆ ಇಟ್ಟಿದ್ದೀನಿ. ನಂತರ ಲೈನಿಂಗ್ ಬಟ್ಟೆ ಈ ಥರ ಇಟ್ಟು ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. 1 ಇಂಚು ಫಸ್ಟಿಗೆ ಫ್ರಿಲ್ಸ್ ಇಡದೆ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು.
ಬ್ಯಾಕ್ ಸೈಡು ಕೂಡ ಈ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ನಾನು ಲೈನಿಂಗ್ ಬಟ್ಟೆ ಕೆಳಗಿನ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ನಾವು ತಗೊಂಡಿರುವ ಹೊಲಿಗೆ ಅಂಶ ಬಿಟ್ಟು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ನಮಗೆ ವೇಸ್ಟ್ ಸೈಡಲ್ಲಿ ಬೇಕಿದ್ದರೆ ಬಳ್ಳಿ ಕೂಡ ಇಡ್ಬೋದು. ಇನ್ನು ಒಳ್ಳೆ ಬಟ್ಟೆಯ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡಬೇಕು. ನಾನಿಲ್ಲಿ 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರಾಕ್ ರೆಡಿಯಾಗಿದೆ. ಫೈನಲ್ ಲುಕ್ ಈ ಥರ ಇದೆ. ಖಂಡಿತ ಟ್ರೈ ಮಾಡಿ ನೋಡ್ತೀರಲ್ಲ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಚಾನಲೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.